ರಾಜ್ಯದಲ್ಲಿ ಕಾನೂನಾತ್ಮಕವಾಗಿ ಮೈಕ್ರೋ ಫೈನಾನ್ಸ್ ಅವರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕುವಂತ ಕೆಲಸ ಮಾಡಿದ್ರು ಕೂಡ ನಿಲ್ಲುತ್ತಾ ಇಲ್ಲ ಇವರ ಆರ್ಭಟ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ಬ್ರೇಕ್ ಬೀಳ್ತಾನೆ ಇಲ್ಲ ರಾಜ್ಯದಲ್ಲಿ. ಸುಗ್ರೀವಾಜ್ಞೆಯನ್ನ ಮಾಡಿದ್ರು ಕೂಡ ಬ್ರೇಕ್ ಬೀಳುವಂತ ಕೆಲಸ ರಾಜ್ಯದಲ್ಲಿ ಆಗ್ತಾನೆ ಇಲ್ಲ. ವಾರ್ನಿಂಗ್ ಕೊಟ್ಟರು ಮೈಕ್ರೋ ಫೈನಾನ್ಸ್ ಟಾರ್ಚರ್ ನಿಲ್ಲುತ್ತಿಲ್ಲ. ಕಿರುಕುಳಕ್ಕೆ ಗ್ರಾಮವನ್ನೇ ಬಿಟ್ಟಿದ್ದಾರೆ 7ರಿಂದ 8 ಕುಟುಂಬಗಳು. ದಾವಣಗೆರೆಯ ಶಿವಗಂಗನಾಳ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಸಾಲದ ಕಂತನ್ನ ಕಟ್ಟುವಂತೆ ಕಿರುಕುಳ ನೀಡಿದ ಆರೋಪ ಕೇಳಿಬರ್ತಿದೆ. ಪೊಲೀಸ್ ಠಾಣೆಗೆ ಕರೆದೊಯ್ಯೋ ನೆಪದಲ್ಲೂ ಹಿಂಸೆಯನ್ನ ನೀಡಲಾಗ್ತಿದೆ ಅನ್ನುವಂತ ಆರೋಪ. ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗಿದ್ದಾರೆ ಫೈನಾನ್ಸ್ ಸಿಬ್ಬಂದಿ. ಇನ್ನು ಕಿರುಕುಳದಿಂದ ಬೇಸತ್ತು ಊರು ತೊರೆದಿದ್ದಾರೆ 7ರಿಂದ 8 ಕುಟುಂಬ. ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಇನ್ನು ಸ್ಥಳಕ್ಕೆ ಆಗಮಿಸಿದ್ದಾರೆ, ಧೈರ್ಯವನ್ನ ತುಂಬಿದ್ದಾರೆ ಸಂಘಟನೆಗಳು. ಕಿರುಕುಳ ನೀಡಿದವರ ಮೇಲೆ ಕ್ರಮಕ್ಕೆ ಈಗ ಒತ್ತಾಯಿಸುತ್ತಿದ್ದಾರೆ. ನಿಮ್ಮ ಹೆಸರೇನಮ್ಮ? ಏನ್ ಸಮಸ್ಯೆ ನಿಮ್ದು? ನಮ್ಗೆ ಎರಡು ಗೊತ್ತಿಲ್ಲ. ಅವ್ರ ಆಫೀಸ್ ಬಂದು ಅಮ್ಮ ನಿಮ್ಗೆ ಕಮ್ಮಿ ಬಡ್ಡಿ ತಗೊಳ್ರಿ, ನಿಮ್ಗೆ ಒಳ್ಳೆ ಉಳಿತಾಯ ಮಾಡ್ತೀವಿ ಅಂತ ನಮ್ಗೆ ದುಡ್ಡು ಕೊಟ್ಟು ಸರ್. ದುಡ್ಡು ಹಾಕಿ ನಾವು ತಗೊಂಡ್ಬಿಟ್ಟು ಸರ್. ಹೊಲಕ್ಕೆ ಬೆಳೆಗಾಗಿ ಎಲ್ಲ ನಿಮ್ಮ ನೀರು ತಿನ್ಕೊಂಡು ಅದನ್ನ ಸರ್ ಬಂದು ನೀವು ಕಟ್ಲೇಬೇಕಂತಂದು ಗಾಡಿ ಮೇಲೆ ಎಷ್ಟೊಂದು ಹೋಗೋದು, ಕೆಟ್ಟ ಕೊಟ್ಟು ಮಾತಾಡೋದು ಭಾರಿ ಹಿಂಸೆ ಸರ್. 10 ಗಂಟೆ ಆದ್ರೂ ಬಿಡೋದಿಲ್ಲ ಸರ್. ಬೆಳಗ್ಗೆ 12 ಗಂಟೆ ಆದ್ರೂ ಬಿಡ ಸರ್. ಕಟ್ಲೇಬೇಕು ನಮ್ಮ ಕರ್ಕೊಂಡು ಹೋಗಿ ಏನು ಹೇಳ್ತಾರ ಅವರಲ್ಲಿ ಕರ್ಕೊಂಡು ಹೋದ್ಮೇಲೆ?